ಹಾಯ್, ಆಧಾರಲ್ಲಿ ಅಡ್ರೆಸ್ ಕರೆಕ್ಷನ್ ಮಾಡ್ಕೊಳ್ಳೋದಿದ್ರೆ ಒಂದು ಫಾರ್ಮ್ ಇದೆ. ಅದಕ್ಕೆ ನೀವು ಪಂಚಾಯತ್ ಅಧ್ಯಕ್ಷರು ಸಿಗ್ನೇಚರ್ ಮಾಡಿಕೊಂಡು ಅಪ್ಲೋಡ್ ಮಾಡ್ಬೋದು. ಆ ಫಾರ್ಮ್ ಎಲ್ಲಿ ಸಿಗುತ್ತೆ ಅಂತ ಹೇಳಿದರೆ ಆಧಾರಿನ ವೆಬ್ಸೈಟ್ uidai.gov.in ಹೋಗಿ ಅಲ್ಲಿ ಲ್ಯಾಂಗ್ವೇಜ್ ಇಂಗ್ಲೀಷ್ ಅವ್ರ ಹಿಂದಿ ನಿಮ್ಗೆ ಯಾವ್ದು ಬೇಕು ಯಾವ ಲ್ಯಾಂಗ್ವೇಜ್ ಆದರೂ ಚಾಯ್ಸ್ ಮಾಡಿ. ನಾನು ಇವಾಗ ಇಂಗ್ಲೀಷ್ ಚಾಯ್ಸ್ ಮಾಡ್ತಿದ್ದೇನೆ. ಅಲ್ಲಿ ಮೈ ಆಧಾರ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿದ್ರೆ ಲಾಸ್ಟಿಗೆ ಲೀಸ್ಟ್ ಆಫ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಅಂತ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ನಿಮಗೆ ಪೇಜ್ ನಂಬರ್ 11ಗೆ ಹೋಗಿ. 11ಅಲ್ಲಿ ಒಂದು ಫಾರ್ಮ್ ನೋಡ್ಬೋದು ನೀವಿಲ್ಲಿ. ಈ ಫಾರ್ಮ್ನ ನೀವು ಪ್ರಿಂಟ್ ತಗೊಳ್ಬೇಕು. ಕಲರಲ್ಲಿ ತಗೊಳ್ಳಿ. ಮತ್ತೆ ಇದರಲ್ಲಿ ಏನೆಲ್ಲ ಮಾಡ್ಬೇಕಂತ ಹೇಳಿದ್ರೆ ಈ ಫಾರ್ಮ್ ಅಲ್ಲಿ ಇಲ್ಲಿದೆಯಲ್ಲ, ಈ ಪೋರ್ಷನ್ ಅಲ್ಲಿ ನೀವು ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ತುಂಬಬೇಕು. ಇಲ್ಲಿ ಆಧಾರಲ್ಲಿ ಹೇಗಿದೆ ಹಾಗೆ ಆಧಾರ್ ಕಾರ್ಡ್ ನಂಬರ್, ಫುಲ್ ನೇಮ್ ಇದೆಯಲ್ಲ ಆಧಾರಲ್ಲಿ ಹೇಗಿದೆ ಹಾಗೆ ಫುಲ್ ನೇಮ್ ತುಂಬಿ. ಇಲ್ಲಿ ಕೇರ್ ಆಫ್ ಅಂತಿದೆ, ನಿಮ್ಮ ಫಾದರ್ ನೇಮ ಹಸ್ಬೆಂಡ್ ನೇಮ ಏನ್ ಬೇಕು ಅದನ್ನ ನೀವು ಹೇಗ್ ಬೇಕು ಹಾಗೆ ಫಿಲ್ ಮಾಡ್ಬೋದು. ಅದರಲ್ಲಿ ಇದ್ದ ಹಾಗೆ ಫಿಲ್ ಮಾಡ್ಬೇಕಂತೇನಿಲ್ಲ. ಆಮೇಲೆ ಹೌಸ್ ನಂಬರ್, ಹೊಸ ಅಡ್ರೆಸ್ ಏನ್ ಬೇಕಿದೆ ಅದರ ಹೌಸ್ ನಂಬರ್, ಲ್ಯಾಂಡ್ ಮಾರ್ಕ್, ಏರಿಯಾ, ವಿಲೇಜ್, ಪೋಸ್ಟ್, ಆಮೇಲೆ ಡಿಸ್ಟ್ರಿಕ್ಟ್, ಸ್ಟೇಟ್, ಪಿನ್ ಕೋಡ್ ಹಾಕಿ. ಡೇಟ್ ಆಫ್ ಬರ್ತ್ ಆಧಾರಲ್ಲಿ ಹೇಗಿದೆ ಅದೇ ಡೇಟ್ ಆಫ್ ಬರ್ತ್ ಹಾಕಿ. ಇಲ್ಲಿ ನಿಮ್ಮ ಸಿಗ್ನೇಚರ್ ಮಾಡಿ. ಈ ಪೋರ್ಷನ್ ಅಲ್ಲಿ ಇಲ್ಲಿ ನಿಮ್ಮ ಫೋಟೋನ ಅಟೆಸ್ಟ್ ಮಾಡಿ. ಆಮೇಲೆ ಈ ಪೋರ್ಷನ್ನ ನೀವು ಫಿಲ್ ಮಾಡ್ಲಿಕ್ಕೆ ಹೋಗೋದು ಬೇಡ. ಇದೇನಂತ ಹೇಳಿದ್ರೆ ಈಗ ಗೆಜೆಟೆಡ್ ಆಫೀಸರ್ ಅವ್ರ ವಿಲೇಜ್ ಪಂಚಾಯತ್ ಹೆಡ್ ಆರ್ ಹೆಡ್ ಆಫ್ ದಿ ಎಜುಕೇಶನಲ್ ಇನ್ಸ್ಟಿಟ್ಯೂಟ್ ಇದಾರಲ್ಲ ಅವ್ರ ಹತ್ರ ತಗೊಳ್ಳಿಕ್ಕೆ. ಇಲ್ಲಿ ನಿಮ್ಗೆ ಏನು ಫಾರ್ಮ್ ಇದೆ, ಬೇಕಾದ್ರೆ ಡೆಮೋ 12ನೇ ಪೇಜಲ್ಲಿ ಇದೆ, ನೀವು ಬೇಕಾದ್ರೆ ಡೆಮೋ ನೋಡ್ಕೊಳ್ಬೋದು. ಈ ತರ ಫಿಲ್ ಮಾಡಬೇಕು. ಇಲ್ಲಿ ಅವ್ರ ಆಫೀಸರ್ಸ್ ಇಂದ ಕ್ರಾಸ್ ಫೋಟೋದ ಮೇಲೆ ಮತ್ತೆ ಪೇಪರಿಗೆ ಬರುವ ಹಾಗೆ ಕ್ರಾಸ್ ಸೀಲ್ ಆಗಬೇಕು, ಹಾಗೆ ಕ್ರಾಸ್ ಸಿಗ್ನೇಚರ್ ಆಗಬೇಕು. ಹಾಗೆ ಇಲ್ಲ ಅವರು ಪುನಃ ಈ ಪೋರ್ಷನ್ ಅಲ್ಲಿ ಸೀಲ್ ಹಾಕಿ ಸಿಗ್ನೇಚರ್ ಮಾಡಬೇಕು. ಆಮೇಲೆ ಇಲ್ಲೆಲ್ಲ ಡೀಟೇಲ್ಸ್ ಫಿಲ್ ಮಾಡಬೇಕು. ಇಲ್ಲೇ ಹೇಗೆ ಕ್ಯಾಪ್ಸಿ ಲಾಕ್ ಅಲ್ಲಿ ಫಿಲ್ ಮಾಡಿದ್ದಾರೆ ಅದೇ ತರ ಕ್ಯಾಪ್ಸಿ ಲಾಕ್ ಅಲ್ಲೇ ಫಿಲ್ ಮಾಡಬೇಕು. ಆಧಾರ್ ಅಪ್ಡೇಟ್ ಮಾಡೋ ವಿಡಿಯೋ ಇದರ ನೆಕ್ಸ್ಟ್ ಇದೆ, ಬೇಕಿದ್ರೆ ಹೇಗೆ ಮಾಡ್ಬೋದು ನೀವು ಮನೇಲಿ ಕೂತ್ ಹೇಗೆ ಅಪ್ಡೇಟ್ ಮಾಡ್ಬೋದು ಅಂತ ಬೇಕಿದ್ರೆ ನೋಡ್ಕೊಳ್ಬೋದು.